ಒಂದು ದೆಹಲಿಯೊಳಗೆ ಎಲ್ಲ ರಾಷ್ಟ್ರಗಳ ದೂತಾವಾಸ ಇರ್ತಾವೆ, ಅಂಬಾಸಿಡರ್ಸ್. ಆದರೆ ಪಾಕಿಸ್ತಾನಕ್ಕೆ 2 ದೂತಾವಾಸ ಅದಾವೆ. ಒಂದು ಅಧಿಕೃತವಾದ ದೂತಾವಾಸ, ಇನ್ನೊಂದು ನಂಬರ್ 24 ಅಕ್ಬರ್ ರೋಡ್. ನಂಬರ್ 24 ಅಕ್ಬರ್ ರೋಡ್ ಅಂದ್ರೆ ಅದು ಕಾಂಗ್ರೆಸ್ಸಿನ ಕೇಂದ್ರ ಕಚೇರಿ. ಅದು ಒಂದು ಅಧಿಕೃತವಾಗಿ ಅನಧಿಕೃತವಾಗಿ ಪಾಕಿಸ್ತಾನದ ದೂತಾವಾಸ ಇದ್ದಂಗೆ. ಮಲ್ಲಿಕಾರ್ಜುನ ಖರ್ಗೆ ಒಂದು ಹೇಳ್ತಾರ, ಇಲ್ಲೇ ಕೃಷ್ಣ ಬೈರೇಗೌಡರು ಒಂದು ಹೇಳ್ತಾರ, ದಿನೇಶ್ ಗುಂಡೂರಾವ್ ಒಂದು ಹೇಳ್ತಾರ, ಅತ್ಯಂತ ಮೇಧಾವಿ ಸಚಿವ ಲಾಡ್ ಅವರು ಒಂದು ಹೇಳ್ತಾರೆ, ನಿನ್ನೊಬ್ಬ MLA ಕೊತ್ತೂರು ಮಂಜುನಾಥ್, ಕೊತ್ತೂರಲ್ಲೂ ಅಡ್ಡಿಯಲ್ಲಿ ಬಿಡೋ, ಕೊತ್ತೂರು ಮಂಜುನಾಥ್ ಏನು ಸಾಕ್ಷಿ ಐತೆ ಅಂತ ಕೇಳ್ತಾನೆ. ಇಷ್ಟೆಲ್ಲ ಆ ದೇಶದ ಪ್ರಧಾನಿನೇ ಹೇಳ್ತಾನೆ. ಇವ್ರಿಗೆ ಕಾಂಗ್ರೆಸ್ನವರು ದೇಶ ಪ್ರೇಮ ಐತೆ? ಕಾಂಗ್ರೆಸ್ನವರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡಬೇಕಾಗೈತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಗಡಸುದನಿಯಿಂದ ಮಾತಾಡ್ತೀರಿ. ನಿಮ್ಮ ಶಾಸಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಸಾಮರ್ಥ್ಯ ನಿಮಗಿಲ್ವೋ, ಅಥವಾ ನೀವು ಇಂಡೈರೆಕ್ಟ್ಲಿ ಪ್ರೋ ಪಾಕಿಸ್ತಾನ ಸೈನ್ಯವನ್ನು ಡಿಮಾರಲೈಸ್ ಮಾಡಬಾರ್ದು ಅನ್ನುವಂಥ ಆದೇಶ ಮಾಡೋಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಏನಾಗಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನಾಗಿದೆ? ಅವರ ಸುಪುತ್ರ ಬಾಯಿ ಬಂದಂಗೆ ಮಾತಾಡ್ತಾನೆ, ರಾಷ್ಟ್ರೀಯ ಅಧ್ಯಕ್ಷರ ಸುಪುತ್ರ. ಇವರು ಎಲ್ಲಿ ಮತ್ತೊಮ್ಮೆ ಭಾಷಾವಾರು ಅಥವಾ ಈ ಜಾತಿವಾರು ಪ್ರಾಂತ ವಿಭಜನೆ ಮಾಡ್ತಾರೆ? ಇವ್ರ ಕಡೆಗೆ ಏನಾರು ಅಧಿಕಾರ ಸಿಕ್ಕರೆ, ಕಾಂಗ್ರೆಸ್ನವ್ರ ಕಡೆ ಅಧಿಕಾರ ಸಿಕ್ಕರೆ ಮತ್ತೊಂದು ಪಾಕಿಸ್ತಾನ ಮಾಡಿಡ್ತಾರೆ. ಈ ರೀತಿಯಂಥ ಹೇಳಿಕೆಯನ್ನು ಭಾರತೀಯ ಜನತಾ ಪಕ್ಷ ಕಟುವಾಗಿ ಟೀಕಿಸ್ತೈತಿ. ಆ ಮಂಜುನಾಥ್ ಮೇಲೆ ಕೇಸನ್ನು ಹಾಕಬೇಕು. ಕೇಸನ್ನು ಹಾಕಿ ಅವನ ಮೇಲೆ ಕ್ರಮ ತಗೊಂಡು ಅವನ ಶಾಸಕ ಸ್ಥಾನಕ್ಕೆ ಸನ್ಮಾನ್ಯ ಖಾದರ್ ಸಾಹೇಬರು ಈ ರೀತಿ ಮಾತನಾಡುವಂಥ ದೇಶದ್ರೋಹಿ ಹೇಳಿಕೆಯನ್ನು ಕೊಡತಕ್ಕಂಥ ಶಾಸಕರ ಮೇಲೆ ನೀವೇನು ಕ್ರಮ ತಗೊಂತೀರ ಅನ್ನೋದನ್ನು UT ಖಾದರ್ ಸಾಹೇಬರು ಸ್ಪಷ್ಟಪಡಿಸ್ಬೇಕು. ಇಟ್ ಮೇ ಬಿ ಔಟ್ಸೈಡ್ ದ ಹೌಸ್ ಆಗಿರ್ಬೋದು, ಆದರೆ ದೇಶ ಅನ್ನೋದು ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಸೈನಿಕರ ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸ ಯಾರಿಂದಲೂ ಆಗಬಾರ್ದು. ಕಾಂಗ್ರೆಸ್ ಪಕ್ಷ ಈ ಥರ ಏನು ಮಾತಾಡ್ತೈತಲ್ಲ, ಯಾರೂ ಅಲ್ಲಾರ್ದಂಗೆ. ಬೇಕಾದ್ರೆ ಸಂಶಯ ಇದ್ರೆ ಯಾರಿಗಾರ ಆ ಏರ್ಬೇಸ್ ಏನು ನಾಶ ಆಗ್ಯಾವಲ್ಲ, ಅದರ ಟೆಂಡರ್ ಕರೆದಾರ, ಬೇಕಾದ್ರೆ ಇವ್ರು ಹೋಗಿ ಟೆಂಡರ್ ಹಾಕ್ಲದನ್ನು. 21 ಏರ್ಬೇಸ್ ನಾಶ ಆಗ್ಯಾವ, ಅದರ ಟೆಂಡರ್ ಕರೆದಾರ ರಿಪೇರಿ ಮಾಡೋಕ್ಕೆ. ಇವ್ರು ಯಾರ್ಯಾರ ಬಗ್ಗೆ ಸಂಶಯ ಐತಲ್ಲ, ಲಾಡ್ಗಿರ್ಬೋದು, ಗುಂಡೂರಾವ್ಗಿರ್ಬೋದು, ಪ್ರಿಯಾಂಕಾ ಖರ್ಗೆಗಿರ್ಬೋದು, ಮಂಜುಗಿರ್ಬೋದು, ಏನೇನು ಯಾರ್ಯಾರು ಮಾತಾಡೋರಲ್ಲ, ಬೇಕಾದ್ರೆ ಇವ್ರು ತಮ್ಮ ಬೆಂಬಲಿಗರಿಂದ ಅಲ್ಲಿ ಹೋಗಿ ಟೆಂಡರ್ ಹಾಕಿಸ್ಲಿ. ನರೇಂದ್ರ ಮೋದಿಯವ್ರಿಗೆ ಹೇಳ್ಬೇಕಾದ್ರೆ ಪ್ರದೇಶದವ್ರು ಟೆಂಡರ್ ಹಾಕಕ್ಕೆ ಪರ್ಮಿಷನ್ ಕೊಡ್ಸೋಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಪಾರ್ಟಿಯಿಂದ ಮಾಡ್ತೇವೆ ಅಂದ್ರೆ ಅವಾಗಾರ ಇವ್ರಿಗೆ ಕನ್ಫರ್ಮ್ ಆಗಲಿ ಅನ್ನುವಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲಿ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೇನೆ, ನಿಮ್ಮ ಶಾಸಕರಿಗೆ ದೇಶ ಪ್ರೇಮದ ಪಾಠವನ್ನು ಕಲಿಸ್ರಿ, ತುಷ್ಟೀಕರಣದ ರಾಜಕಾರಣವನ್ನು ಮಾಡಬೇಡ್ರಿ ಅನ್ನುವಂಥ ಮನವಿಯನ್ನು ಮಾಡ್ತೀನಿ.